ಹ್ಯಾಪಿ ವರಲ್ ರಿಚ್ ಭಾರತ್ ರಿಚ್ ವರಲ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ, ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಎನರ್ಜಿ ಕೋಚ್. ಫ್ರೆಂಡ್ಸ್, ನಾವು ಪ್ರೀವಿಯಸ್ ವಿಡಿಯೋಸ್ನಲ್ಲಿ ಭಾನುವಾರ ಹುಟ್ಟಿದ್ರೆ ನೀವಾಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಭಾನುವಾರ ಹುಟ್ಟಿದ್ರೆ ಹೇಗಿರ್ತಾರೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಲಕ್ಕಿ ನಂಬರ್ಸ್ ಏನು, ಅನ್ಲಕ್ಕಿ ನಂಬರ್ಸ್ ಏನು ಜಾಬ್ ಮಾಡ್ಬೋದು ಎಲ್ಲವನ್ನು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಸೋಮವಾರ ಬಗ್ಗೆ ಸಹ ನಾನು ಪ್ರೀವಿಯಸ್ ವಿಡಿಯೋಸ್ನಲ್ಲಿ ಡಿಸ್ಕಷನ್ ನಡೆದಿದೆ. ಸೊ ಇವತ್ತು ನಾವು ಈ ವಿಡಿಯೋನಲ್ಲಿ ತಿಳ್ಕೊತಾ ಇದ್ದೀವಿ, ಮಂಗಳವಾರ ನೀವೇನಾದರೂ ಹುಟ್ಟಿದ್ರೆ, ಯಾವುದೇ ತಿಂಗಳಾಗಿರ್ಬೋದು, ಯಾವುದೇ ದಿನಾಂಕ ಆಗಿರ್ಬೋದು, ಆದರೆ ನೀವು ಏನಾದರೂ ಮಂಗಳವಾರ ಹುಟ್ಟಿದ್ದೀರಾ ಅಂದರೆ ನಿಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ, ನಿಮಗೆ ಲಕ್ಕಿ ನಂಬರ್ಸ್ ಏನು ಎಲ್ಲವನ್ನು ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾದರೆ ನೀವು ಒಂದು ಚಿಕ್ಕ ಕೆಲಸ ಮಾಡಿ, ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ಸೊ ಪಕ್ಕದಲ್ಲಿರುವ ಆಲ್ ಐಕನ್ನ, ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೈಪ್ ಸಹ ವಿಡಿಯೋನ ನೋಡೋರು ದಯವಿಟ್ಟು ಕೆಳಗಡೆ ಹೈಪ್ ಅಂತ ಕೊಟ್ಟಿರ್ತಾರೆ ಆಪ್ಷನ್, ಆ ಆಪ್ಷನ್ನ ಬಟನ್ನ ಹೈಪ್ ಮಾಡಿ ಪ್ಲೀಸ್. ದಯವಿಟ್ಟು ವಿಡಿಯೋಸ್ ನೀವು ಹೈಪ್ ಮಾಡಿದಷ್ಟು, ಲೈಕ್ ಮಾಡಿದಷ್ಟು, ಸಬ್ಸ್ಕ್ರೈಬ್ ಮಾಡಿದಷ್ಟು ಮತ್ತಷ್ಟು ಕಷ್ಟದಲ್ಲಿರೋರಿಗೆ ಈ ವಿಡಿಯೋಸ್ನ ನೀವು ಶೇರ್ ಮಾಡಿದವರು ಆಗ್ತೀರಾ, ಇಂಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಮಂಗಳವಾರ ನೀವೇನಾದರೂ ಹುಟ್ಟಿದ್ದೀರಾ, ಟ್ಯೂಸ್ಡೇ ಬಾರ್ನ್, ಮಂಗಳವಾರ ನೀವೇನಾದರೂ ಹುಟ್ಟಿದ್ದೀರಾ ಅಂದರೆ ಯಾವುದೇ ದಿನಾಂಕ ಆಗಿರ್ಬೋದು, ಯಾವುದೇ ತಿಂಗಳಾಗಿರ್ಬೋದು, ಎನಿ ಮಂತ್ ಆರ್ ಎನಿ ಡೇಟ್ ಪರವಾಗಿಲ್ಲ. ಆದರೆ ಮಂಗಳವಾರ ಹುಟ್ಟಿದ್ದೀರಾ ಅಂದರೆ ನಿಮ್ಗೆ ಹೇಗಿರುತ್ತೆ, ಮಂಗಳನ ಏನಂತ ಯಾವ ಗ್ರಹಕ್ಕೆ ಹೋಲಿಕೆ ಮಾಡ್ತೀವಿ, ಕುಜನ ಒಂದು ಗ್ರಹಕ್ಕೆ ಹೋಲಿಕೆ ಮಾಡ್ತೀವಿ. ಕುಜ ಗ್ರಹ ಅಂದ್ರೆ ರೆಡ್ ಕಲರ್. ಸೊ ರೆಡ್ ಕಲರ್ ಅಂದ್ರೆ ಕೋಪ ಇವ್ರಿಗೆ ಜಾಸ್ತಿ, ಮೇನ್ಲಿ ಕೋಪ ಇರುತ್ತೆ, ಜಾಸ್ತಿ ಕೋಪ, ಶಾರ್ಟ್ ಟೆಂಪರ್, ಕೋಪ ಇರುತ್ತೆ. ತುಂಬ ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ ಇವರು, ಗುಣಗಳಲ್ಲಿ ತುಂಬ ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ. ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಇವರು ಬೆಳವಣಿಗೆ ಮಾಡಿರ್ತಾರೆ. ಒಳ್ಳೆ ಡಿಸಿಪ್ಲಿನ್ಸು ಇವ್ರಿಗಿರುತ್ತೆ, ಪಂಕ್ಚುಯಾಲಿಟಿ ಇರುತ್ತೆ. ಆ್ಯಂಡ್ ಮುಖ್ಯವಾಗಿ ನೀವೇನಾದರೂ ಮಂಗಳವಾರ ಹುಟ್ಟಿದ್ದೀರಾ ಅಂದರೆ ನಾವು 9ನೇ ನಂಬರ್ಗೆ ಹೋಲಿಕೆ ಮಾಡ್ತೀವಿ. 9 ಡೇಟ್ಗೆ ನಾವು ಹೋಲಿಕೆ ಮಾಡ್ತೀವಿ. ಟ್ಯೂಸ್ಡೇ ಅಂದರೆ, ಇವಾಗ ಮಂಡೇ ಅಂದರೆ ನಾವು 2ಗೆ ಹೋಲಿಕೆ ಮಾಡ್ತೀವಿ, ಸಂಡೇ ಅಂದರೆ 1ಗೆ ಹೋಲಿಕೆ ಮಾಡ್ತೀವಲ್ಲ, ಆ ರೀತಿ ಟ್ಯೂಸ್ಡೇ ಅಂದರೆ 9ಗೆ ಹೋಲಿಕೆ ಮಾಡ್ತೀವಿ, 9 ಪ್ಲ್ಯಾನೆಟ್ಗೆ ಹೋಲಿಕೆ ಮಾಡ್ತೀವಿ. ಸೊ ಇವ್ರಿಗೆ ಎಷ್ಟು ಧೈರ್ಯ ಇರುತ್ತಂದರೆ ಫ್ರೆಂಡ್ಸ್, ಹುಲಿನ ಬೇಕಾದರೆ ಎದುರಿಸುವ ಒಂದು ಧೈರ್ಯ ಇವ್ರಿಗಿರುತ್ತೆ, ತುಂಬ ಧೈರ್ಯವಂತರ. ಅದಕ್ಕೆ ಇವರೆಲ್ಲ ಯಾವ ಒಂದು ಜಾಬ್ಗಳಲ್ಲಿ ಇರ್ತಾರೆ ಅಥವಾ ಇನ್ನು ಅವ್ರಿಗೆ ಗೊತ್ತಿಲ್ದಿರಾ ಆ ಜಾಬ್ಸ್ನೇ ಅವರು ಸೆಲೆಕ್ಟ್ ಮಾಡ್ಕೊತಾರೆ. ಅಂದರೆ ಇವರು MBBS, MD, ಹೈಯರ್ ಡಾಕ್ಟರ್ ವೃತ್ತಿಯಲ್ಲಿ ಹೈಯರ್ ಏನೇನಿದೆಯೋ ಆಪ್ರೇಷನ್ಸು ಮಾಡುವಂಥ, ಯಾಕೆಂದರೆ ಅವರು ಬ್ಲಡ್ ಅಂದರೆ ಇಷ್ಟ. ಈ ನಂಬರಲ್ಲಿ ಕುಜನ ಗ್ರಹಣಗೆ ರೆಡ್ ಕಲರ್ ಅಲ್ವಾ, ಅದಕ್ಕೆ ಟ್ಯೂಸ್ಡೇ ಬಾರ್ನ್ ಅವ್ರಿಗೆಲ್ಲ ಆಲ್ಮೋಸ್ಟ್ ಈ ವೃತ್ತಿಗಳಲ್ಲೇ ಇರ್ತಾರೆ ಅಂತ ನಿಮಗೆ ಪಕ್ಕ ಹೇಳ್ತಾ ಇದ್ದೀವಿ. 100% ಇರುತ್ತಾರೆ ನೋಡಿ ಬೇಕಾದರೆ. MBBS, MD ಡಾಕ್ಟರ್ ಆಗಿರ್ಬೋದು, ಆ್ಯಂಡ್ ಸೋಲ್ಜರ್ಸು, ಪೊಲೀಸ್, ಫೈರ್ ಸ್ಟೇಷನ್ಸಲ್ಲಿ, ಮಿಲಿಟ್ರಿ ಜಾಬ್ಗಳಲ್ಲಿ ಇವರು ಇರ್ತಾರೆ. ಯಾಕೆಂದರೆ ತುಂಬ ಧೈರ್ಯವಂತರಲ್ವ. ಈ 9 ಬಾರ್ನ್ ಪೀಪಲ್ ಆಗಿರ್ಬೋದು ಅಥವಾ ಮಂಗಳವಾರ ಹುಟ್ಟಿದವರು ಖಂಡಿತ ಇವರು ಈ ವೃತ್ತಿಗಳೇ ಇವ್ರಿಗೆ ಸೂಟ್ ಆಗುತ್ತೆ, ಈ ವೃತ್ತಿಗಳಲ್ಲೇ ಇವರು ಇರ್ತಾರೆ. ಈ ವೃತ್ತಿಗಳನ್ನ ಇವರು 9ನೇ ತಾರೀಕು ಆಗಿರ್ಬೋದು, 18ನೇ ತಾರೀಕು ಆಗಿರ್ಬೋದು, 27ನೇ ತಾರೀಕು ಹುಟ್ಟಿದವರು ಆಗಿರ್ಬೋದು, ಸೆಲೆಕ್ಟ್ ಮಾಡಿಕೊಂಡ್ರೆ ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಮೆರೀತಾರೆ. ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ ಫ್ರೆಂಡ್ಸ್, ಅಷ್ಟು ಅದ್ಭುತವಾದ ಒಂದು ದಿನಾಂಕ. ಈ ಡೇಟ್ಸಲ್ಲಿ ಇರೋರು ಖಂಡಿತ ನೋಡಿ ಬೇಕಾದರೆ ಪೊಲೀಸ್ ಮ್ಯಾನ್ ಆಗಿರ್ತಾರೆ, ಮಿಲಿಟ್ರಿ ಸರ್ವಿಸಲ್ಲಿ ಇರ್ತಾರೆ, ಮಿಲಿಟ್ರಿ ಮ್ಯಾನ್ ಆಗಿರ್ತಾರೆ, MBBS ಡಾಕ್ಟರ್ಸು, ಎನಿ ಡಾಕ್ಟರ್ಸ್. ಸೊ ಈ ವೃತ್ತಿಗಳಲ್ಲೇ ಇವರು ಇರೋದು ಖಂಡಿತ. ಫೈರ್ ಸ್ಟೇಷನ್ಸು, ಇಂಥ ಧೈರ್ಯ ಸಾಹಸಗಳನ್ನ ಮರೆಯುವಂಥ ಒಂದು ವೃತ್ತಿ ಏನಿದೆಯೋ ಅಂಥದ್ರಲ್ಲಿ ಇವರು ಸೂಟಬಲ್ ಆಗಿರ್ತಾರೆ. ಅಂಥ ಜಾಬ್ಗಳಲ್ಲೇ ಅವರು
ಹೋಗಿರ್ತಾರೆ, ನೋಡ್ಕೊಳ್ಳಿ. ಆ್ಯಂಡ್ ಮತ್ತು ಇವರ ಲಕ್ಕಿ ನಂಬರ್ಸ್ ಏನು, 9 ಬಾರ್ನ್ ಪೀಪಲ್ ಅಥವಾ ಮಂಗಳವಾರ ನೀವು ಹುಟ್ಟಿದ್ದೀರಾ ಅಂದರೆ ನಿಮಗೆ ಲಕ್ಕಿ ಒಂದು ಇದು ಯಾವುದಂದರೆ 1, 3, 6. ಇದು ಲಕ್ಕಿ ನಂಬರ್ಸ್. ಇವರಿಗೆ ಮಂಗಳವಾರ ನೀವು ಹುಟ್ಟಿದ್ದೀರಾ ಅಂದರೆ ನಿಮಗೆ ಲಕ್ಕಿ ನಂಬರ್ಸ್ 1, 3, 6. ನಿಮಗೆ ಅನ್ಲಕ್ಕಿ ನಂಬರ್ಸ್ ಇದು ಲಕ್ಕಿ. ಸೊ ಇದು ಅನ್ಲಕ್ಕಿ ಯಾವುದು ನಿಮಗೆ 2, 4, 8, 2, 4, 8 ಎನಿಮಿ ನಂಬರ್ಸ್, ಅನ್ಲಕ್ಕಿ ನಂಬರ್ಸ್ ಇವು. ಸೊ ಅನ್ಲಕ್ಕಿ ಮಂತ್ಸ್, ತಿಂಗಳು. ನಿಮಗೆ ಅನ್ಲಕ್ಕಿ ನಂಬರ್ಸ್ ಹೇಳಿದ್ದೀನಿ, ಲಕ್ಕಿ ನಂಬರ್ಸ್ ಹೇಳಿದ್ದೀನಿ. ಅನ್ಲಕ್ಕಿ ಮಂತ್ಸ್, ಅನ್ಲಕ್ಕಿ ಮಂತ್ಸ್ ಅಂದರೆ ತಿಂಗಳುಗಳು ಯಾವ್ಯಾವು? 2 ಸಂಬಂಧಪಟ್ಟ ತಿಂಗಳು ಯಾವುದು? ಫೆಬ್ರವರಿ. ಸೊ ಫೆಬ್ರವರಿ ನಿಮಗೆ ಆಗೋದಿಲ್ಲ. 4ನೇ ತಿಂಗಳು ಅಂದರೆ ಯಾವುದು? ಏಪ್ರಿಲ್ ನಿಮಗೆ ಆಗೋದಿಲ್ಲ. 8ನೇ ತಿಂಗಳು ಅಂದರೆ ಆಗಸ್ಟ್. ಸೊ ಆಗಸ್ಟ್ ಸಲ ಈ 3 ತಿಂಗಳಲ್ಲಿ ಈ ಮಂಗಳವಾರ ಹುಟ್ಟಿದವರು ದಯವಿಟ್ಟು ಈ 3 ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರಿ. ತುಂಬ ಏನು ಕೆಲಸಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ಕೂಲಾಗಿ ಸ್ಲೋ ಆಗಿ ಇದ್ಬಿಡಿ. ಇರೋ ಜಾಬ್ನ ನಂಬ್ಕೊಂಡು ಇದು ಮಾಡಿ. ಜಾಬು ಬಿಟ್ಬಿಡೋದಾಗಲಿ, ಬೇರೆ ಜಾಬ್ಗೆ ಟ್ರೈ ಮಾಡೋದಾಗಲಿ ಈ 3 ತಿಂಗಳಲ್ಲೂ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಈ ಡೇಟ್ಸ್ನಲ್ಲಿ ಸಹ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ನಿಮಗೆ ಎನಿಮಿ ನಂಬರ್ಸ್, ಎನಿಮಿ ಮಂತ್ಸ್, ತಿಂಗಳು. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಹೇಳಿದ್ದೀನಿ. ಇವ್ರಿಗೆ ಲಕ್ಕಿ ಕಲರ್ಸ್ ಬಂದು ರೆಡ್ಗೆ ಸಂಬಂಧಪಟ್ಟ ಲೈಟ್ ಕಲರ್ಸು, ಆರೆಂಜು, ರೆಡ್ ಕಲರು ಯೂಸ್ ಮಾಡ್ಬೋದು. ರೆಡ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಕಲರ್ಸ್ ಎಲ್ಲವನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಲಕ್ಕಿ ಈವನ್ ನಿಮಗೆ ವೈಟ್ ಯೂಸ್ ಮಾಡ್ಬೋದು ಆ್ಯಂಡ್ ಆರೆಂಜ್ ಯೂಸ್ ಮಾಡ್ಬೋದು. ಈ ಒಂದು ಕಲರ್ಸು ಖಂಡಿತ ನೀವು ಯೂಸ್ ಮಾಡ್ಬೋದು. ನ್ಯೂಟ್ರಲ್ ಬಂದು ನಿಮಗೆ 5, 9, 5, 9, 2 ಇಲ್ಲ ಸಾರಿ 5 and 9 ನಿಮಗೆ ನ್ಯೂಟ್ರಲ್ ಆಗಿರುತ್ತೆ. 9ಗೆ 9 ನ್ಯೂಟ್ರಲ್ ಆಗಿರುತ್ತೆ. ಸೊ ಲಕ್ಕಿ ನಂಬರ್ಸ್ ಬಂದು 1 and 3. ಸೊ ಇಷ್ಟು ಮಂಗಳವಾರ ನೀವೇನಾದರೂ ಹುಟ್ಟಿದ್ರೆ ನಿಮ್ಮ ಬಗ್ಗೆ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳ ಬಗ್ಗೆ ತಿಳ್ಕೊಳ್ಳಿ. ಇವರ ಕ್ಯಾರೆಕ್ಟರ್ಸ್ ಯಾರು ತುಂಬ ಹಠವಾದಿಗಳು ಸಹ ಆಗಿರ್ತಾರೆ. ಇವರು ಹಠ ಮಾಡ್ತಾರೆ, ಸುಮ್ಮನೆ ಏನು ಮಾತಾಡೋ ಕೋಪ ಅಂತ ಹೋದ್ಮೇಲೆ ಇರುತ್ತೆ. ಇದು 100%. ಬಟ್ ತುಂಬ ಒಳ್ಳೆಯ ಕ್ಯಾರೆಕ್ಟರಿಸ್ಟಿಕ್ಸ್ನ ಇವರು ಹೊಂದಿರ್ತಾರೆ. ಒಳ್ಳೆಯ ಧೈರ್ಯವಂತರು ಫ್ರೆಂಡ್ಸ್, ತುಂಬ ಧೈರ್ಯವಂತರು, ಎಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ. ಆ್ಯಂಡ್ ಆಲ್ಸೋ ಥಿಂಕಿಂಗ್ ವೈಸ್ ಜೀನಿಯಸ್ ವ್ಯಕ್ತಿಗಳಾಗಿರ್ತಾರೆ ಇವರು. ತುಂಬ ಮೆಂಟಲ್ ಪವರ್ ಇವ್ರಿಗಿರುತ್ತೆ. ತುಂಬ ಶಕ್ತಿವಂತರು ಸಹ ಆಗಿರ್ತಾರೆ. ಬಾಡಿ ಸಹ ಒಳ್ಳೆ ಹೈಟ್ ಆ್ಯಂಡ್ ವೆಯ್ಟ್ ತುಂಬ ಚೆನ್ನಾಗಿರ್ತಾರೆ. ಫಿಸಿಕಲ್ ಕೂಡ ದೇ ಆರ್ ವೆರಿ ಪವರ್ಫುಲ್ ಲುಕ್ಕಿಂಗಲ್ಲಿ ಕೂಡ. ಸೊ ಈ ರೀತಿ ಇವರ ಒಂದು ಗುಣಗಳು ಹೀಗಿರುತ್ತೆ. ಲಕ್ಕಿ ನಂಬರ್ಸ್ ಹೀಗಿರುತ್ತೆ, ಅನ್ಲಕ್ಕಿ ನಂಬರ್ಸ್, ಅನ್ಲಕ್ಕಿ ಮಂತ್ಸ್ ಎಲ್ಲವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂತು. ಥ್ಯಾಂಕ್ ಯು. ಹ್ಯಾಪಿ ಭಾರತ್. ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ, ವಿಡಿಯೋಸ್ನ ಹೈಪ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.